ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಏನಂದರೆ ವರ್ಷಕ್ಕೆ ಒಂದು ಸತಿ ನಮ್ಮ ಹೊಲದಲ್ಲಿ ಮುನೇಶ್ವರನ ಪೂಜೆ ಮಾಡ್ತಾರೆ. ಅದೇ ಥರ ನಮ್ಮ ಅಜ್ಜಿ ಈ ವರ್ಷ ಪೂಜೆ ಮಾಡಿದರು. ಸೊ ಅದಕ್ಕೆ ಕರೆದಿದ್ರು, ನಾವು ಮುನೇಶ್ವರನ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಆಮೇಲೆ ಫ್ರೆಶ್ ಅಪ್ ಆದೆ. ಹಂಗೆ ಪಕ್ಕದಲ್ಲಿ ಹಸುಗಳೆಲ್ಲ ಕಟ್ಟಾಕಿದ್ರು. ಸೊ ಹಂಗೆ ಮಾತಾಡಿಸ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಆಮೇಲೆ ಹೋಗೋ ಟೈಮಲ್ಲಿ ಬಾಯ್ ಮಾಡಿ ಹಂಗೆ ನನ್ನ ತಂಗಿರ ಹತ್ರ ಬಂದೆ. ಅವ್ರು ನೋಡಿದ್ರೆ ಏರ್ ಸ್ಟ್ಯಾಂಡ್ ಮಾಡ್ಕೊಂಡು ಕೂತಿದ್ರು. ನಾವಿನ್ನೂ ಹೊಲದ ಹತ್ರ ಹೋಗ್ಬೇಕಿತ್ತು. ಸೊ ಎಲ್ಲ ರೆಡಿಯಾಗಿ ಹೊಲದ ಹತ್ರ ಹೊರಟ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಹಂಗೆ ಅಕ್ಕಪಕ್ಕ ಮಾವಿನ ಮರಗಳು ತುಂಬ ಇತ್ತು. ಬಟ್ ಯಾವುದೋ ಹಣ್ಣಾಗೋ ಥರ ಯಾವುದೂ ಇರಲಿಲ್ಲ. ಸೊ ಹಣ್ಣಾಗಿ ಉದುರಿರೋದನ್ನ ತಿಂದ್ಕೊಂಡು ಹಂಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ವಿ. ಅದಾದಮೇಲೆ ನಾನು ನಮ್ಮ ಅಜ್ಜಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ರೆಸ್ಟ್ ಮಾಡೋಣ ಅಂತ. ಅವ್ರು ಗಾಡಿಯಲ್ಲಿ ಬಂದಿರೋ ನಾವು ನಡ್ಕೊಂಡು ಹೋಗಿದ್ವಿ. ಅದಾದಮೇಲೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೆ. ಅದಾದಮೇಲೆ ನಾನು ನಮ್ಮ ಅತ್ತೆ ಮಗ 3 ಜನನೂ ಸ್ವಲ್ಪ ಕೆಳಗಡೆ ಹೋಗಿದ್ವಿ. ಹಂಗೆ ಜೋಳ ಬೆಳೆದಿದ್ರು. ಜೋಳ ಕಿತ್ಕೊಂಡು ಹಂಗೆ ಬರೋವಾಗ ಇವನು ನಾನು ಒಬ್ಬನೇ ಹಿಡ್ಕೋಬೇಕಾ, ನೀನು ಹಿಡ್ಕೋ ತಗೋ ಅಂತ ಕೊಟ್ಟ. ಸೊ ಅದನ್ನು ಹಿಡ್ಕೊಂಡು ಹಂಗೆ ಮೇಲ್ಗಡೆ ನಮ್ಮ ಹೊಲ್ದ ಹತ್ರ ಬಂದ್ವಿ. ಅಲ್ಲಿ ಗ್ರೀನರಿ ಎಲ್ಲ ನಂಗೆ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಅಷ್ಟು ದೂರವರೆಗೂ ಹೋಗಿದ್ದಿದ್ದು. ನಾನು ಹೋಗೇ ಇರಲಿಲ್ಲ ಅಷ್ಟು ದೂರ. ಅದಾದಮೇಲೆ ಬಂದು ನೋಡ್ರೆ ನನ್ನ ತಂಗಿ ಹಿಂಗೆ ಮರದ ಮೇಲೆ ಕೋತಿದ್ದಾರ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಮುನೇಶ್ವರ ಮತ್ತು ಅಲ್ಲಿ ಒಂದು ಹೆಣ್ದೇವ್ರಿದೆ. ಆ ಹೆಣ್ದೇವ್ರಿಗೆ ಪೂಜೆ ಮಾಡ್ತಾರೆ. ಅದಾದಮೇಲೆ ಎಲ್ರಿಗೂ ಊಟ ಆಯಿತು. ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ಬೆಟ್ಟದ ಹತ್ರ ಹೋಗೋಣ ಹತ್ತೋಣ ಅಂದ್ಬಿಟ್ಟು ಹೋಗಿದ್ವಿ. ವ್ಯೂ ಮಾತ್ರ ಆಸಮ್ ಆಗಿತ್ತು ಫಸ್ಟ್ ಟೈಮ್. ಅದಾದಮೇಲೆ ಸಂಜೆ ಬಂದು ಎಲ್ಲರೂ ಆರಾಮಾಗಿ ಮಾತಾಡಿಕೊಂಡು ಆಮೇಲೆ ಹೋಗಿ ಮಲ್ಕೊಂಡ್ವಿ. ಸೊ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.